ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ತಮ್ಮ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ನಾನಿವತ್ತು ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಸಿನೂ ಇದೆ, ಹಾಗೆ ಬ್ರೈಡಲ್ ಕೂಡ ಇದೆ ನೋಡಿ. ಅದಕ್ಕೆ ಇವತ್ತು ಈ ಥರ ರಿಂಗ್ ಬೀಡ್ಸ್ನ ಆಗಲೇ ಡಿಸೈನ್ ಯೂಸ್ ಮಾಡಿದ್ದೀವಿ, ನಿಮ್ಗೆ ಗೊತ್ತಿರುತ್ತೆ ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಒಂದು ದೊಡ್ಡ ಸೈಜ್ನ ರೌಂಡ್ ಬೀಡು, ಸಿಲ್ಕ್ ಥ್ರೆಡ್ಡು, ರಿಂಗ್ ಬೀಡು, ಕಟ್ಟರು, ನೀಡಲು. ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್, ವಾಯ್ಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಥವಾ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. ಆ್ಯಸ್ ಯೂಶುವಲ್ ಆಗಿ ಅರಳಿ ಥರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಅದನ್ನು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ ಈಗ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಇಲ್ಲಿ ಕೂಡ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಡಿಸೈನ್ಗೆ ಬಂದು ಎವ್ರಿ ಟೈಮ್ ನಾವು ಲಾಕ್ ಮಾಡಬೇಕಾದ್ರೂ 2 ಟೈಮ್ಸೇ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಡಿ ಮತ್ತೆ 5 ಚೈನು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸು 5 ಚೈನ್ಸು. ಆಮೇಲೆ ಸ್ವಲ್ಪ ಬೇರೆ ಇದೆ, ನೋಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ ನೋಡಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಈಗ 2 ಟೈಮ್ಸ್ ಆಯಿತು ನೋಡಿ. 5 2 ಟೈಮ್ಸ್ ಲಾಕ್ ಮಾಡಿದ್ವಿ. ಈಗ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಬೀಡನ್ನ ನಿಮಗೆ ನೋಡಿ, ಇದು ಹೋಲ್ ಡಿಸೈನಲ್ಲಿ ಹೇಳಿದ್ದೀನಿ ಹೇಗೆ ಹಾಕ್ಕೊಳ್ಳೋದು ಅಂತ ನೀಡಲ್ಗೆ. ಸೊ ಆ ಥರ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಸೂಜಿ ಮೇಲೆ ದಾರ ಹಾಕ್ಕೊಂಡು ರಿಂಗ್ ಒಳಗಡೆಯಿಂದ ನೋಡಿ, ರಿಂಗ್ ಒಳಗಡೆಯಿಂದ ಹೋಗಿ ದಾರನ ತಂದು ಕಂಬಗಳನ್ನ ಮಾಡ್ಕೋಬೇಕು. 2ರಲ್ಲೊಂದು ಮತ್ತು 2ರಲ್ಲಿ ಒಂದು. ಇದೇ ಥರ ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, 2ರಲ್ಲೊಂದು ಮಾಡ್ಕೊಳ್ತಾ ಹೋಗಬೇಕು. ಲೆಂತು ಕೂಡ ಅಷ್ಟೇ, ಎಲ್ಲ ಕಂಬಗಳದ್ದು ಸೇಮ್ ಇರಬೇಕು. ಶಾರ್ಟ್ ತೊಗೊಂಡ್ರು ಶಾರ್ಟು, ಮೀಡಿಯಮ್ ತೊಗೊಂಡ್ರು ಮೀಡಿಯಮ್ಮು, ಈಕ್ವಲ್ ಆಗಿರಬೇಕು ಒಟ್ಟಿನಲ್ಲಿ ಅಷ್ಟೇ. ರಿಂಗ್ ಫುಲ್ಲು ನಾವು ಇದೇ ಥರ ಕಂಬಗಳನ್ನ ಹಾಕ್ಕೋಬೇಕು ನೋಡಿ. ಈ ಥರ ಹಾಗೆ ರಿಂಗ್ನ ನಾವು ಹೋಗ್ತಾ ರಿಂಗ್ನ ನಾವು ತಿರುಗಿಸ್ಕೊಳ್ತಾ ಹೋಗ್ಬೇಕು. ಬಟ್ ಉಲ್ಟಾ ಮಾಡಬೇಡಿ, ಉಲ್ಟಾ ಮಾಡೋಕ್ಕೆ ಹೋಗಬೇಡಿ, ತಿರುಗಿಸ್ಕೊಳ್ತಾ ಹೋಗಿ ಅಷ್ಟೇ ನೋಡಿ. ಈಗ ನಾವು ಈ ಕಡೆ ಕಂಪ್ಲೀಟ್ ಆಗಿದ ತಕ್ಷಣ ಆ ಕಡೆ ನಮಗೆ ಎಲ್ಲಿ ಬೇಕೋ ಪ್ಲೇಸಲ್ಲಿ ತಿರುಗಿಸ್ಕೊಳ್ತಾ ಹೋಗಬೇಕು ಅಷ್ಟೇ ನೋಡಿ. ಕಂಬ ಒಂದು ಸೈಡ್ ಅಂದರೆ ಮಧ್ಯದಲ್ಲಿ ಬೀಡ್ ಬಂದಿರುತ್ತೆ. ಈ ಕಡೆ ಒಂದು 12-13 ಕಂಬಗಳು, ಆಮೇಲೆ ಆ ಕಡೆ ಒಂದು 12-13 ಕಂಬಗಳು ಬರುತ್ತೆ. ಎಷ್ಟಾದರೂ ಹಾಕ್ಕೊಳ್ಳಿ, ಇಷ್ಟೇ ಅಂತೇನಿಲ್ಲ, ಬಟ್ ಎಲ್ಲವೂ ಈಕ್ವಲ್ ಆಗಿರಲಿ ಅಷ್ಟೇ ನೋಡಿ. ಕೌಂಟ್ ಮಾಡ್ಕೋತೀನಿ, 11 ಆಗಿದೆ, ಇನ್ನೊಂದು ಹಾಕ್ಕೋತೀನಿ. ಈಗ 12 ಕಂಬಗಳು ಆಯಿತು ನನಗೆ ನೋಡಿ. ಸ್ವಲ್ಪ ಈಗ ಹಿಂಗೆ ಅಷ್ಟೇ ತಿರುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ, ಉಲ್ಟಾ ಮಾಡಿಲ್ಲ, ತಿರುಗಿಸ್ಕೊಂಡಿದ್ದೀನಿ. ಈಗ ಮತ್ತೆ ಈ ಕಡೆ ಕೂಡ ಕಂಬಗಳನ್ನ ಮಾಡ್ಕೋತೀನಿ ನೋಡಿ. ಗ್ಯಾಪ್ ಬರದೇ ಇರೋ ಥರ ನಾವು ಇಲ್ಲಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಗ್ಯಾಪ್ ಏನಾದರೂ ಕಾಣಿಸಿದ್ರೆ ನಾವು ಥ್ರೆಡ್ನ ಸ್ವಲ್ಪ ಸರಿಸ್ಕೊಂಡ್ಬಿಟ್ರೆ ನೋಡಿ, ಏನೇ ಗ್ಯಾಪ್ ಇದ್ರೂ ಅದು ಕವರ್ ಆಗಿಬಿಡುತ್ತೆ. 2 ಸ್ಟೆಪ್ಪಲ್ಲಿ ಇರೋದು ಫ್ರೆಂಡ್ಸ್ ಇದು. ಆಮೇಲೆ ಬೇಸ್ ಲೈನು ನೀವು ಸ್ವಲ್ಪ ಲಾಕ್ ಮಾಡ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಸ್ವಲ್ಪ, ಯಾಕಂದರೆ ಎಲ್ಲ ಒಂದೇ ಥರ ನಾನು ಅಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ನಿಮಗೆ ಟೂಲ್ಸ್ ಇದರಲ್ಲಿ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಅಷ್ಟೇ, ಬೇರೆ ಏನು ಕನ್ಫ್ಯೂಷನ್ ಇಲ್ಲ ನೋಡಿ. ಈಗ ಇಷ್ಟು ಗ್ಯಾಪ್ ಇದೆ, ಇನ್ನೂ ಒಂದು ಕಂಬ ಮಾಡ್ಕೋತೀನಿ ನೋಡಿ. ಈಗ ಅಲ್ಲಿ ಇನ್ನೊಂದು ಕಂಬನಾದರೂ ಮಾಡ್ಕೋಬೋದು, ಅಥವಾ ಫುಲ್ ಟೈಟ್ ಅನಿಸ್ಬಿಟ್ರೆ ಅಲ್ಲಿಗಾದರೂ ಲಾಕ್ ಮಾಡ್ಕೊಂಬಿಡ್ಬೋದು. ಫಸ್ಟಲ್ಲಿ 2 ಚೈನ್ ಏನು ಹಾಕಿರ್ತೀವಲ್ವ ಅದರೊಳಗಡೆ ಹೋಗಿ ಲಾಕ್ ಮಾಡ್ಕೊಂಬಿಡೋದು ನೋಡಿ. ಗ್ಯಾಪ್ ಇದ್ದಿದ್ದನ್ನು ಈ ಥರ ಕವರ್ ಮಾಡ್ಕೊಂಬಿಡೋಣ. ಈಗ ನೋಡಿ ಲಾಕ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಈಗ ಕರೆಕ್ಟಾಗಿ ನಾವು ಬಟ್ಟೆಗೆ ಅಂದರೆ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಕರೆಕ್ಟಾಗಿ ಗ್ಯಾಪ್ ಬಿಡಬೇಡಿ, ಪಕ್ಕದಲ್ಲೇ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಆಯಿತು. ಈಗ ಲಾಕ್ ಆಗಿದ ತಕ್ಷಣ ಮತ್ತೆ ಈಗ 5 ಚೈನ್ಸ್ನ ಹಾಕೊಳ್ಳೋಣ. ಸಾರಿ, ಅಲ್ಲಿ 2 ಟೈಮ್ಸ್ ಮಾಡ್ಕೋಬೇಕಿತ್ತು ಲಾಕು, ನಾನು 1 ಟೈಮೇ ಮಾಡಿದ್ದೀನಿ ನೋಡಿ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಈಗ ರಿಂಗ್ನ ಬಟ್ಟೆಗೆ ಲಾಕ್ ಮಾಡಿದ ತಕ್ಷಣ ನಾವು 3 ಚೈನ್ಸ್ ಹಾಕ್ಕೊಂಡು 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಈಗ ಮತ್ತೆ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಮಾಡಿಕೊಂಡು
ಮತ್ತು 5 ಚೈನು. ನೋಡಿ ರಿಂಗ್ ಆದಮೇಲೆ ರಿಂಗ್ ಬಿಟ್ಟು ನಾವು ಆ್ಯಡ್ ಮಾಡ್ಕೊಂಡ್ಮೇಲೆ 3 ಚೈನ್ 5 ಚೈನ್ 5 ಚೈನ್ 3 5 5 ರಿಂಗ್ 3 5 5 ರಿಂಗ್ ಈ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ಅಷ್ಟೇ. ನೋಡಿ ರಿಂಗ್ ಅದು ನಾವು ಏನು ಡಿಸೈನ್ ಹಾಕಿದ್ದೀವಲ್ವ ಅದು ನೋಡಿ ಸ್ವಲ್ಪ ಕ್ರಾಸ್ ಆಗಿರುತ್ತೆ ಅಥವಾ ಎದ್ದು ಬರ್ತಾ ಇರುತ್ತೆ. ಬಟ್ ಅದು ಹಾಗೆ ಇರಲಿ, ಸೆಕೆಂಡ್ ಸ್ಟೆಪಿಗೆ ಬಂದಮೇಲೆ ಅದು ಸರಿ ಹೋಗ್ಬಿಡುತ್ತೆ, ಅದನ್ನೇನು ವರಿ ಮಾಡ್ಕೋಬೇಡಿ. ಈಗ ಇನ್ನೊಂದು ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಬೀಡ್ ಲಾಕ್ ಬಟ್ಟೆಗೆ ಬೀಡ್ ಲಾಕ್ ಹಾಕಿದ ತಕ್ಷಣ 2 ಚೈನ್ಸ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಕಂಬಗಳನ್ನ ಹಾಕೊಳ್ಳೋಣ. ಇದೇ ಥರ ರಿಂಗ್ ಫುಲ್ ನಾವು ಫಿಲ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಬೀಡ್ ಕೂಡ ಅಷ್ಟೇ ನೋಡಿ, ಅದು ನಾವೆಲ್ಲ ಕವರ್ ಆದಮೇಲೆ ಬೀಡ್ ಕೂಡ ಫಿಟ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ನೋಡಿ ಈಗ ರಿಂಗ್ ಫಿಲ್ ಆಯಿತು. ನೋಡಿ ಬಟ್ಟೆಗೆ ಅದ್ರ ಪಕ್ಕದಲ್ಲೇ ರಿಂಗ್ ಪಕ್ಕದಲ್ಲೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸ್ವಲ್ಪ ಟೈಟ್ ಅನ್ನೋ ಹಾಗೆಯೇ ಮಾಡ್ಕೊಳ್ಳಿ, ಲೂಸ್ ಮಾತ್ರ ಮಾಡ್ಕೊಬೇಡಿ. ನೋಡಿ ಲಾಕ್ ಆಗಿದ ತಕ್ಷಣ 3 ಚೈನು. ರಿಂಗ್ ಆದಮೇಲೆ ಮಾತ್ರ 3 ಚೈನ್ಸ್ ಫ್ರೆಂಡ್, ಅದಕ್ಕಿಂತ ಮೊದಲು 2 ಟೈಮ್ಸು 5 5 ಅಷ್ಟೇ. ನೋಡಿ 3 ಚೈನ್ ಆಗಿದ ತಕ್ಷಣ 2 ಸತಿ ಲಾಕ್ ಮಾಡ್ಕೊತೀನಿ. ಈಗ 2 ಟೈಮ್ಸ್ ಮತ್ತೆ 5 5 ಚೈನು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಆಮೇಲೆ ಮತ್ತೆ 2 ಟೈಮ್ಸ್ ಲಾಕ್ ಮಾಡೋಣ. ನೋಡಿ ನಾನೀಗ ಪ್ರೆಸೆಂಟ್ಗೆ 2 ರಿಂಗ್ನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ 5 5 ಚೈನು ರಿಂಗು ಮತ್ತು 3 5 5 ರಿಂಗ್ 3 5 5 ರಿಂಗ್. ಬೇಸ್ ಲೈನ್ ಫುಲ್ ಇದೇ ಥರ ಮಾಡ್ಕೋಬೇಕು. ನೋಡಿ ಅದು ರಿಂಗು ಬಟ್ಟೆ ಅದು ಎದ್ದೊಳ್ತಾ ಇದೆ ಅಂತ ಏನು ವರಿ ಮಾಡ್ಕೋಬೇಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಸರಿ ಹೋಗುತ್ತೆ. ನೋಡಿ ಎಂಡಿಂಗಲ್ಲಿ 1 ಟೈಮ್ ಮಾತ್ರ 5 ಬರೋ ಥರ ಹಾಕಿ, ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಹೇಗೋ ಮ್ಯಾನೇಜ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಕುಚ್ಚುಗಳನ್ನ ಕಟ್ಕೋಬೋದು, ಬಂದೇ ಬರುತ್ತೆ ಆ್ಯಕ್ಚುಲಿ, ಜಾಸ್ತಿ ಏನು ಬರಲ್ಲ ಅದು. ಈಗ ನೋಡಿ ಸೆಕೆಂಡ್ ಸ್ಟೆಪ್ಗೆ ಬೇರೆ ಕಲರ್ನ ತೊಗೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಮೊದಲಿಗೆ, ಆಮೇಲೆ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಒಳಗಡೆ ಲಾಕು, ಆಮೇಲೆ 5 ಚೈನ್ಗೆ 5 ಚೈನ್ ಲಾಕ್ ಮಾಡೋಣ. 5 ಚೈನ್ಗೆ 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಫಸ್ಟಲ್ಲಿ 2 ಸತಿ ಸಿಂಗಲ್ ಕ್ರೋಶ ಮಾಡಿದ್ದೀವಲ್ವ ಅದರೊಳಗಡೆ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಪಕ್ಕದಲ್ಲೇ 5 ಚೈನ್ ಇದೆಯಲ್ಲ ಅದರೊಳಗಡೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈಗ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಅದು ಎದ್ದು ಬರುತ್ತೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ ಈಗ ಕರೆಕ್ಟಾಗಿ ಈ ಕಡೆ ಅರ್ಧ ಆ ಕಡೆ ಅರ್ಧ ಇರೋ ಥರ ರಿಂಗ್ನ ಕರೆಕ್ಟಾಗಿ ಇಟ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಫಸ್ಟ್ ಚೈನಲ್ಲಿ ನೋಡಿ ನೀವೆಲ್ಲಿ ಕರೆಕ್ಟಾಗಿ ಇಟ್ಕೊಂಡಿರ್ತೀರ್ವ ಅರ್ಧ ಭಾಗಕ್ಕೆ ಅಲ್ಲಿ ಕರೆಕ್ಟಾಗಿ ಹೋಗಿ ಒಂದು ಸ್ಟಾರ್ಟಿಂಗಲ್ಲಿ ಮಾತ್ರ ಡಬಲ್ ಕ್ರೋಶ, ಇದು ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಈಗ ದಾರ ಮೇಲೆ ಬಂದ್ಬಿಟ್ಟು ಸ್ಮಾಲ್ ಬೀಡ್ಸ್ನ ಆರ್ಚ್ಗೆ ನಾವು ಯಾವಾಗಲೂ ಯೂಸ್ ಮಾಡೋ ಥರ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ಬೀಡ್ ಆ್ಯಡ್ ಮಾಡ್ಕೊಳ್ಳೋದು, ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಚೈನ್ ಏನು ಕಾಣಿಸುತ್ತೆ ಪ್ರತಿಯೊಂದು ಚೈನಲ್ಲೂ ಹೋಗಿ ದಾರನ ತರಬೇಕು. ನೋಡಿ ಇದು ಕಂಬಗಳು ಮಾಡೋ ಹಾಗಿಲ್ಲ, ಇದು ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಹಾಫ್ ಡಬಲ್ ಕ್ರೋಶೆ ನೋಡಿ ಸೂಜಿಗೆ ಬೀಡ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ಗೆ ಹೋಗಿ ದಾರ ಅಂತಂದು ಯಾವಾಗಲೂ 2ರಲ್ಲಿ 1 ತರ್ತಾ ಇದ್ವಲ್ವ, ಈಗ 3 ದಾರದಲ್ಲಿ ಸೇರಿಸಿ ಒಟ್ಟಿಗೆ ತಂದುಬಿಡೋಣ. 3 ದಾರದಲ್ಲಿ ಸೇರಿಸಿ ಒಟ್ಟಿಗೆ ತಂದುಬಿಡೋಣ, ಅದನ್ನು ಹಾಫ್ ಡಬಲ್ ಕ್ರೋಶೆ ಅಂತಾರೆ ಫ್ರೆಂಡ್ಸ್. ಬೀಡ್ನ ಆ್ಯಡ್ ಮಾಡ್ಕೊಳ್ಳೋದು, ಸೂಜಿ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಒಳಗಡೆ ಹೋಗಿ ದಾರ ಅಂತಂದು 3 ದಾರನೂ ಸೇರಿಸಿ ಒಟ್ಟಿಗೆ ಒಂದು ಮಾಡ್ಕೊಳ್ಳೋದು. ಸೊ ಗೊತ್ತಾಗ್ತಾ ಇದೆ ಅಲ್ವಾ, ಕನ್ಫ್ಯೂಷನ್ ಏನು ಮಾಡ್ಕೋಬೇಡಿ. ನೋಡಿ ಯಾವುದೇ ಫಂಕ್ಷನ್ ಸ್ಯಾರಿಗೂ ದಿನ ನೀವು ಹಾಕ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಡಿಸೈನ್. ಇದು ರಿಸೆಪ್ಷನ್ ಸ್ಯಾರಿಗೂ ಹಾಕ್ಬೋದು, ಹೇಳ್ತೀನಲ್ವ ಯಾವುದೇ ಫಂಕ್ಷನ್ ಸ್ಯಾರಿಗೂ ಹಾಕಿದ್ರು ಇದು ಬ್ರೈಡಲ್ ಆಗಿ ಕಾಣಿಸುತ್ತೆ.
ಅಥವಾ ನೀವು ಬ್ರೈಡಲ್ ಬೇಡ ನಾರ್ಮಲ್ ಸೀರೆ ಯಾವುದಕ್ಕಾದರೂ ಹಾಕೊಳ್ಳೋದಾದರೆ ನೋಡಿ, ಸೆಕೆಂಡ್ ಸ್ಟೆಪ್ ಏನು ಬೀಡ್ ಹಾಕ್ತೀವಲ್ವ ಅದನ್ನು ಬಿಟ್ಬಿಟ್ಟು ಬರೀ ನಾವು ಫಸ್ಟ್ ಸ್ಟೆಪ್ ಏನಿದೆ ಅಲ್ವ ಅದನ್ನು ಮಾತ್ರ ಇಟ್ಕೋಬೋದು. ಅದಕ್ಕೆ ಅದೇನು ಸ್ವಲ್ಪ ಕ್ರಾಸ್ ಆಗಿ ಎದ್ದೊಳುತ್ತಲ್ವ ಅದು ರಿಂಗ್ಸ್ ಎಲ್ಲ, ಅದಕ್ಕೆ ಮಾತ್ರ ಗಮ್ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ, ಇನ್ನೇನು ಅದು ಒಂಥರ ಡಿಸೈನ್ ಕಾಣಿಸುತ್ತೆ. ಇದು ಬ್ರೈಡಲ್ ಆಗಿರೋದ್ರಿಂದ ಸೆಕೆಂಡ್ ಸ್ಟೆಪ್ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಬೆಂಗಳೂರಲ್ಲಿ ಗೊತ್ತಿರೋ ಹಾಗೆ ನನಗೆ ಯಾವಾಗ ಮಳೆ ಒಂಥರ ಇಲ್ಲಿ ಚಳಿ ಮಳೆ ಬಿಸಿಲು ಎಲ್ಲ ಕಾಲನೂ ಒಟ್ಟಿಗೆ ಕೂಡಿ ಬಂದಿರೋ ಹಾಗಿದೆ. ಆ ಥರ ಇದೆ. ವೆದರ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಕೋಲ್ಡ್ ಆಗಿದೆ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಈಗ ನಾನು 12 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದೆ ಅಲ್ವ, ಈ ಕಡೆ 12 ಕಂಬಗಳು, ಆ ಕಡೆ 12 ಕಂಬಗಳು, ರಿಂಗ್ಗೆ ಅರ್ಧ ಭಾಗದಲ್ಲಿ ಬರುತ್ತೆ ಅಂತ. ನೋಡಿ ಈಗ ಕರೆಕ್ಟಾಗಿ ನನಗೆ 12 ಬೀಡ್ಸ್ ಆಯಿತು. ಆಗಿದ ತಕ್ಷಣ ನೋಡಿ ಅದು ಆ ಥರ ಎದ್ದೊಳುತ್ತಲ್ವ, ಅದನ್ನು ಆಮೇಲೆ ತೋರಿಸ್ತೀನಿ ಹೇಗೆ ಅಂತ. ಈಗ ಆಗಿದ ತಕ್ಷಣ ನೋಡಿ ಪಕ್ಕದಲ್ಲಿ 3 ಚೈನ್ ಏನಿದೆ ಅಲ್ವಾ, 3 ಚೈನ್ ಒಳಗಡೆ ಹೋಗಿ 2 ಸತಿ ಲಾಕ್ ಮಾಡೋಣ. 3 ಚೈನ್ ಒಳಗಡೆ ಹೋಗಿ 2 ಸತಿ ಲಾಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಲಾಕ್ ಏನಿರುತ್ತಲ್ವ, 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ವ, ಅವೆರಡರ ಮಧ್ಯದಲ್ಲಿ ಮತ್ತೆ ಲಾಕ್ ಮಾಡಿ 5 ಚೈನ್ಗೆ 5 ಚೈನ್ನ ಹಾಕ್ಕೊಂಡು ಮತ್ತೆ ಲಾಕ್ ಮಾಡೋಣ. ನೋಡಿ ಲಾಕ್ ಮಾಡಿ ಈಗ ನೆಕ್ಸ್ಟ್ ಅದರ ಪಕ್ಕದಲ್ಲಿ 5 ಚೈನ್ ಇರುತ್ತಲ್ವ, ಅಲ್ಲಿ 2 ಟೈಮು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಆಮೇಲೆ ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ನಿಮಗೆ ಆಗಲೇ ಹೇಳ್ದಂಗೆ ಕರೆಕ್ಟಾಗಿ ರಿಂಗ್ ಬೀಡನ್ನ ಅರ್ಧ ಭಾಗ ನೋಡಿಕೊಂಡು ಕರೆಕ್ಟಾಗಿ ಇರಬೇಕು, ಈ ಕಡೆ ಅರ್ಧ ಆ ಕಡೆ ಅರ್ಧ ಇರೋ ಥರ ಇಟ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಫಸ್ಟ್ ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಅಲ್ಲಿ ಮಾಡಿಕೊಂಡು ಅಲ್ಲಿಂದ ಹಾಫ್ ಡಬಲ್ ಕ್ರೋಶೆಸ್ನ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು, ಹಾಫ್ ಡಬಲ್ ಕ್ರೋಶೆ ಅಂದರೆ 3 ದಾರನ ಸೇರಿಸಿ ಒಟ್ಟಿಗೆ ಒಂದು ಮಾಡ್ಕೊಳ್ಳೋದು, ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಈಗ ಇದೇ ಥರ ನಾನು ಇದನ್ನು ಫಿಲ್ ಮಾಡ್ಕೋತೀನಿ. ರಿಂಗ್ ಫಿಲ್ ಮಾಡಿಕೊಂಡು ನೆಕ್ಸ್ಟು ಅದು ಸ್ವಲ್ಪ ಎದ್ದೇಳುತ್ತೆ ಅಲ್ವಾ ರಿಂಗು, ಅದನ್ನು ಹೇಗೆ ಕವರ್ ಮಾಡೋದು ಅಂತ ಅದಕ್ಕೆ ಬೀಡ್ ಸ್ಟಿಚ್ ಮಾಡಿಬಿಟ್ಟು ಈಗ ನಿಮಗೆ ನಾನು ತೋರಿಸ್ತೀನಿ. ನೋಡಿ ಈಗ ಫುಲ್ ಮಾಡ್ಕೋತೀವಿ. ಫುಲ್ ಆಗಿದ ತಕ್ಷಣ ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ನಿಮಗೆ. ಈಗ ಪಕ್ಕದಲ್ಲಿರೋ 3 ಚೈನ್ ಒಳಗಡೆ ಹೋಗಿ 2 ಸತಿ ಲಾಕ್ ಮಾಡಿ ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡೋಣ. ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ಗೆ 5 ಚೈನ್ ಹಾಕೊಳ್ಳೋಣ. ಲಾಸ್ಟಲ್ಲಿ ಏನಾದರೂ 2 ಟೈಮ್ಸ್ 5 ಚೈನ್ ಬಂದರೆ ಫ್ರೆಂಡ್ಸ್ 2 ಕುಚ್ಚು ಕಟ್ಕೊಳ್ಳಿ. ಇಲ್ಲಾಂದರೆ ಒಂದು ಸತಿ 5 ಚೈನ್ಸ್ನ ಹಾಕ್ಬಿಟ್ಟು ಇನ್ನು 5 ಚೈನ್ ಏನು ಗ್ಯಾಪ್ ಎಕ್ಸ್ಟ್ರಾ ಇರುತ್ತಲ್ವ ಅಲ್ಲೆಲ್ಲ ನೀವು ಜಸ್ಟ್ ಸಿಂಗಲ್ ಕ್ರೋಶೆಸ್ನ ಮಾಡಿ ಕಟ್ ಮಾಡ್ಕೊಂಬಿಡ್ಬೋದು. ಒಂದು 2-3 ಚೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ ಥ್ರೆಡ್ನ. ಈಗ ನಾನು ಎಕ್ಸ್ಟ್ರಾ 2-3 ಚೈನ್ಸ್ನ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ. ಈಗ 2 ಸತಿ 5 ಚೈನ್ಗೆ ನಾನು 5 ಚೈನ್ನೇ ಹಾಕ್ಕೊಂಡಿದ್ದೀನಿ. ಬಟ್ 2 ಸತಿನ ಎಂಡಿಂಗಲ್ಲಿ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು, ಎಂಡಿಂಗಲ್ಲಿ ಮಾತ್ರ ಇದು 2 ಸತಿ 5 ಚೈನ್ಸ್ಗೆ 5 ಚೈನ್ಸ್ನ ಹಾಕ್ಕೊಳ್ಳೋಣ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಈಗ ಈ ಥರ ಎದ್ದೊಳುತ್ತಲ್ವ, ಅದಕ್ಕೆ ಇದೇ ಸ್ಮಾಲ್ ಬೀಡನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡಿ ನಾನೀಗ ಒಂದು ಸೂಜಿಗೆ ದಾರ ತೊಗೊಂಡಿದ್ದೀನಿ. ಸೇಮ್ ಕಲರ್ ತೊಗೊಳ್ಳಿ ಫ್ರೆಂಡ್ಸ್. ನಾನು ಸೇಮ್ ಕಲರ್ ಇಲ್ಲ ಅಂದ್ಬಿಟ್ಟು ಬೇರೆ ಗ್ರೀನ್ ಕಲರ್ನ ತೊಗೊಂಡಿದ್ದೀನಿ. ತೊಗೊಂಡು ನೋಡಿ ಈಗ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಅದನ್ನು ಬಟ್ಟೆ ಕೆಳಗಡೆಯಿಂದ ತೊಗೊಂಡೋಗಿ ಹೊಲ್ಕೋತೀನಿ. ನಾವು ಯಾವುದಾದ್ರೂ ಹೊಲಿತೀವಲ್ವ ಅದೇ ಥರ ಈ ಥರ ಬೀಡನ್ನ ಸ್ಟಿಚ್ ಮಾಡೋಣ. ನಂದು ಸ್ವಲ್ಪ ಕ್ರಾಸ್ ಆಗಿಬಿಡುತ್ತೆ ನೋಡಿ ಅದು. ಆಮೇಲೆ ಟೈಟಾಗಿ ಎಳ್ಕೊಬೇಡಿ ನೋಡಿ, ಆ ಥರ ಮುದುರ್ಕೊಂಡ್ಬಿಡುತ್ತೆ. ಅದಕ್ಕೆ ಟೈಟಾಗಿ ಎಳಿಬೇಡಿ. ಸ್ವಲ್ಪ ಮೆಜರ್ಮೆಂಟ್ ನೋಡಿಕೊಂಡು ನಿಮಗೆ ಗೊತ್ತಾಗಲೇ ಟೈಟ್ ಆಗಿದೆಯಾ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಸ್ಟಿಚ್ ಮಾಡಿ. ಆಮೇಲೆ ನಾನು ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಫ್ರೆಂಡ್ಸ್ ನೀವು 800 ಅಬೋನೇ ಚಾರ್ಜ್ ಮಾಡ್ಬೋದು. 800, 900 ಅಥವಾ ಸ್ವಲ್ಪ ಹಳ್ಳಿಗಳ ಕಡೆ ಅಂದರೆ ಕಡಿಮೆ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು. ಏನು ಕಡಿಮೆ ಅಂದ್ರೂ 700 ಮೇಲೆ ನೀವು ಚಾರ್ಜ್ ಆರಾಮಾಗಿ ಮಾಡ್ಬೋದು.
ಇವಾಗಿಂದ ಎಲ್ಲ ಥರ ಬ್ರೈಡಲ್ ಡಿಸೈನ್ಸ್ನು ತೋರಿಸ್ತಾ ಇದ್ದೀನಿ. ಇಷ್ಟು ದಿನ ಸ್ವಲ್ಪ ಈಸಿಯಾಗಿರೋ ಡಿಸೈನ್ಸ್ನೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಸ್ಲ್ಯಾಂಟಿಂಗು, ಆಮೇಲೆ ನಾವು ಬಟ್ಟೆನ ಟರ್ನ್ ಮಾಡಿಬಿಟ್ಟು ಹಾಕೋಂಥ ಎಲ್ಲ ಡಿಸೈನ್ಸ್ನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದಿನ ನಾವು ಕಲ್ತಿದ್ದಾಯಿತು, ಈಗ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಎಲ್ಲ ಥರ ಡಿಸೈನ್ಸ್ನು ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ, ನೋಡಿ ಹೀಗೆ ಕಾಣಿಸ್ತಾ ಇದೆ ಫೈನಲಿ. ನಾನು ಸೀರೆಗೆ ಹಾಕಿರೋ ಒಂದು ಫೋಟೋನು ಕೂಡ ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಲಾಸ್ಟಲ್ಲಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಇದೇ ಥರ ವೀಡಿಯೋನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.